ಏರ್ಪೋರ್ಟ್ ರಸ್ತೆಯಲ್ಲಿ ಓಡಾಡುವಂತಹ ಪ್ರಯಾಣಿಕರಿಗೆ ಮುಂದಿನ 3 ತಿಂಗಳು ಬಹಳ ಕಷ್ಟ ಆಗುತ್ತೆ. ಯಾಕೆ ಅನ್ನೋದ ಡೀಟೇಲ್ಸ್ ಇದೆ, ನೋಡ್ಕೊಂಡು ಬರೋಣ ಬನ್ನಿ. ಮೆಟ್ರೋ ಕಾಮಗಾರಿ ಎಫೆಕ್ಟ್, ಏರ್ಪೋರ್ಟ್ ರಸ್ತೆಯ ಪ್ರಯಾಣಿಕರಿಗೆ ಶಾಕ್. 3 ತಿಂಗಳು ತಪ್ಪಲ್ಲ ಟ್ರಾಫಿಕ್. ಬೆಂಗಳೂರು ನಗರದಾದ್ಯಂತ ಆಗ್ತಾ ಇರೋ ಮೆಟ್ರೋ ಕಾಮಗಾರಿಯಿಂದ ಟ್ರಾಫಿಕ್ ಸಮಸ್ಯೆ ಹೆಚ್ಚಾಗಿದ್ದು, ಇದರಿಂದ ವಾಹನಗಳ ಸಂಚಾರ ನಿಧಾನಗತಿಯಲ್ಲಿ ಸಾಗ್ತಿವೆ. ಈಗ ಏರ್ಪೋರ್ಟ್ ರಸ್ತೆಯಲ್ಲೂ ಮೆಟ್ರೋ ಕಾಮಗಾರಿ ಆಗ್ತಾ ಇದ್ದು, ಜಕ್ಕೂರು ಜಿಕೆವಿಕೆ ಜಂಕ್ಷನ್ ಬಳಿ ಟ್ರಾಫಿಕ್ ಸಮಸ್ಯೆ ಎದುರಾಗಲಿದೆ. ಈ ರಸ್ತೆ ಮಾರ್ಗದಲ್ಲಿ ಸಂಚರಿಸುವ ವಾಹನ ಸವಾರರಿಗೆ ಮುಂದಿನ 3 ತಿಂಗಳು ಟ್ರಾಫಿಕ್ ಸಮಸ್ಯೆ ಎದುರಾಗಲಿದ್ದು, ಇದರಿಂದ ಸಂಚಾರ ವ್ಯತ್ಯಯ ಆಗುವ ಸಾಧ್ಯತೆ ಇದೆ. ಜಿಕೆವಿಕೆ ಜಕ್ಕೂರು ಜಂಕ್ಷನ್ ಬಳಿ, ಮುಖ್ಯ ಜಂಕ್ಷನ್ ಬಳಿಯೇನೆ BMRCL ಪಿಲ್ಲರ್ ನಿರ್ಮಾಣ ಮಾಡಲಿಕ್ಕೆ ವರ್ಕ್ ಅನ್ನ ಸ್ಟಾರ್ಟ್ ಮಾಡಿದೆ. ಹೀಗಾಗಿ ಮುಂದಿನ 3 ತಿಂಗಳುಗಳ ಕಾಲ ಈ ಭಾಗದಲ್ಲಿ ಟ್ರಾಫಿಕ್ ಸಮಸ್ಯೆ ಇರುತ್ತೆ. ಈಗಾಗಲೇ ಕಾಮಗಾರಿ ಶುರು ಮಾಡಿಕೊಂಡಿದ್ದಾರೆ ಅಂತ ಗಮನಿಸಬಹುದಾಗಿದೆ. ಇದು ಪ್ರಮುಖ ಜಂಕ್ಷನ್. ಇದು ಜಿಕೆವಿಕೆ ಜಕ್ಕೂರು ಒಳಭಾಗಕ್ಕೆ ಹೋಗ್ಲಿಕ್ಕೆ, ಜೊತೆಗೆ ಬೇರೆ ಬೇರೆ ಇತರ ನಗರಗಳಿಗೆ ಸಂಪರ್ಕ ಕಲ್ಪಿಸೋದಕ್ಕಿಂತ ತಿರುವು, ಆ ತಿರುವಿನ ಮಧ್ಯಭಾಗದಲ್ಲೇನೆ BMRCL ಈಗ ವರ್ಕ್ ಅನ್ನ ಸ್ಟಾರ್ಟ್ ಮಾಡ್ಕೊಂಡಿದೆ. ಮುಖ್ಯ ಪಿಲ್ಲರ್ ಅನ್ನ ಇಲ್ಲಿ ರಚನೆ ಮಾಡಲಿಕ್ಕೆ ಮುಂದಾಗಿರುವಂಥದ್ದು ಗಮನಿಸ್ತಾ ಹೋಗ್ತಾ ಇದ್ದೀರಾ. ಈ ಭಾಗದಲ್ಲಿ ವೆಹಿಕಲ್ಗಳು ಸ್ಲೋ ಆಗಿ ಮೂವ್ ಆಗಬೇಕಾಗತ್ತೆ. ಈ ತಿರುವನ್ನ ಪಡ್ಕೊಳ್ಳೋದಕ್ಕೆ ಇಲ್ಲಿ ಕಷ್ಟಕರ ಆಗುತ್ತೆ. ಯಾಕಂತಂದ್ರೆ ಕೆಲವರು ಆ ಭಾಗದಿಂದ ಬರ್ತಾರೆ, ಈ ಭಾಗದಿಂದ ಬರ್ತಾರೆ. ಇಲ್ಲಿ ತಿರುವು ಪಡೆಯುವಂತ ಮುಖ್ಯ ಜಂಕ್ಷನ್ ನಲ್ಲೇನೆ ಕಾಮಗಾರಿ ನಡೀತಾ ಇರೋ ಕಾರಣದಿಂದಾಗಿ ವೆಹಿಕಲ್ಗಳು ಸ್ಲೋ ಮೂವ್ಮೆಂಟ್ ಅಲ್ಲಿರುತ್ತೆ. ಪೀಕ್ ಅವರ್ಸ್ ಅಲ್ಲಂತೂ ತೀರಾ ಸಮಸ್ಯೆ ಆಗುತ್ತೆ. ಆ ರೀತಿಯ ಸಮಸ್ಯೆ ಇಲ್ಲಿ ಆಗುವಂಥದ್ದು. ಪ್ರಮುಖ ಜಂಕ್ಷನ್ನಲ್ಲಿ ಅಂದರೆ ರಸ್ತೆಯ ಮಧ್ಯಭಾಗದಲ್ಲೇ ಈಗ ಪಿಲ್ಲರ್ ಬರ್ತಾ ಇರುವಂಥದ್ದು ಗಮನಿಸ್ತಾ ಹೋಗ್ತಾ ಇದ್ರೆ. ಅಲ್ಲೊಂದು ಪಿಲ್ಲರ್ ನಿರ್ಮಾಣ ಆಗಿದೆ, ಈಗ ಮತ್ತೊಂದು ಪಿಲ್ಲರ್ ಈಗ ನಿರ್ಮಾಣ ಆಗಲೇಬೇಕಾಗಿದೆ. ಹಾಗಾಗಿ ಇಂದಿನಿಂದ ಇಲ್ಲಿ ಬ್ಯಾರಿಕೇಡ್ಗಳನ್ನು ಅಳವಡಿಸ್ಕೊಂಡು, ಕಂಪ್ಲೀಟ್ ತಿರುವು ಪಡೆಯುವಂಥ ಭಾಗದಲ್ಲಿ ಬ್ಯಾರಿಕೇಡ್ಗಳನ್ನು ಅಳವಡಿಸ್ಕೊಂಡು ಕಾಮಗಾರಿ ಮಾಡ್ತಾ ಇರುವಂಥದ್ದು. ಹೀಗಾಗಿ ಈ ತಿರುವು ಪಡೆಯುವಂಥ ವೆಹಿಕಲ್ ಮೂವ್ಮೆಂಟ್ ಏನಿದೆ ನಿಧಾನಗತಿಯಲ್ಲೇ ಸಾಗಬೇಕಾಗತ್ತೆ. ಪೀಕ್ ಅವರ್ಸ್ ಅಲ್ಲಂತೂ ಇದ್ರ ಸಮಸ್ಯೆ ಜಾಸ್ತಿ ಆಗುತ್ತೆ. ಇನ್ನು ಜಿಕೆವಿಕೆ ಜಂಕ್ಷನ್ ನಿಂದ ಹೆಗಡೆ ನಗರ, ಥಣಿಸಂದ್ರ ಮತ್ತು ಸರ್ವಿಸ್ ರಸ್ತೆ ಕಡೆ ಹೋಗುವ ವಾಹನಗಳಿಗೆ ಸಮಸ್ಯೆ ಆಗ್ತಾ ಇದೆ. ವಾಹನಗಳು ತಿರುವು ಪಡೆಯುವ ಮತ್ತು ಟ್ರಾಫಿಕ್ ಸಿಗ್ನಲ್ ಬೀಳುವ ಮಧ್ಯಭಾಗದಲ್ಲಿ 100 ಮೀಟರ್ ಸುತ್ತಳತೆಯಲ್ಲಿ ಬ್ಯಾರಿಕೇಡ್ ಅಳವಡಿಸಿ ಕಾಮಗಾರಿ ಮಾಡ್ತಿರೋದು ವಾಹನಗಳ ಸುಗಮ ಸಂಚಾರಕ್ಕೆ ಅಡ್ಡಿಯಾಗಿದೆ. ಇತ್ತ ಏರ್ಪೋರ್ಟ್ ರಸ್ತೆಯ ಮೆಟ್ರೋ ಕಾಮಗಾರಿಯಿಂದ ವಾಹನ ಸವಾರರು ಹೈರಾಣಾಗಿದ್ದಾರೆ. ಈಗ ಪ್ರಮುಖ ಜಿಕೆವಿಕೆ ಜಂಕ್ಷನ್ ಬಳಿ ಮೆಟ್ರೋ ಪಿಲ್ಲರ್ ಕಾಮಗಾರಿಯಿಂದ ಆಗುವ ಟ್ರಾಫಿಕ್ ಸಮಸ್ಯೆ ಬಗ್ಗೆ ಜನ ಅಸಹಾಯಕತೆ ತೋಡಿಕೊಂಡಿದ್ದು, ಆದಷ್ಟು ಬೇಗ ಕಾಮಗಾರಿ ಮುಗಿಸಿ, ಇಲ್ಲದೇ ಇದ್ರೆ ಟ್ರಾಫಿಕ್ ಸಮಸ್ಯೆ ಆಗುತ್ತೆ ಅಂತಿದ್ದಾರೆ. ಓಕೆ, ಇವಾಗ ಏನಾಗಿದೆ ಅಂದರೆ ಇದು ಬೇರೆ ಈ ಕೆಲಸ ನಡೀತಾ ಇದೆ. ಅಲ್ಲಿ ಹೆಬ್ಬಾಳಿಂದ ಬರ್ತಾ ತುಂಬಾನೇ ಕಷ್ಟ. ನಾವು ಮನೆ ಇಲ್ಲಿರೋದು ಜಕ್ಕೂರಿಂದ ಹೆಬ್ಬಾಳ್ ದಾಟದ್ರೊಳಗೆ ಪ್ರಾಣ ಹೋಗ್ಬಿಡುತ್ತೆ ಸರ್. ದಯವಿಟ್ಟು 3 ತಿಂಗಳ ಮೇಲೆ ಆಗಿದೆ. ತಿರುವಿನಲ್ಲೇನೆ ಪಿಲ್ಲರ್ ಮಾಡ್ತಾ ಇದ್ದಾರೆ. ಈಗ ಈ ತಿರುವಿನಲ್ಲಿ ಅಂದ್ರೆ ನಾವು ಇನ್ನು ಬೇರೆ ರೂಟ್ ಹಿಡಿಬೇಕು ಅಷ್ಟೇ ಸರ್. ಅದೇ ಇಲ್ಲಿ ಸ್ವಲ್ಪ ಸಿಗ್ನಲ್ ಏನು ಅಂತಂದ್ರೆ ಈ ಕಡೆ ಸರ್ವಿಸ್ ರೋಡಲ್ಲಿ ಹೋಗೋರಿಗೆ ಕಷ್ಟ ಆಗುತ್ತೆ. ಇವಾಗ ಬೆಳಿಗ್ಗೆ ಹೊತ್ತು ಏನಂದ್ರೆ ಈ ಕಡೆಯಿಂದ ಬರ್ಬೇಕಂದ್ರೆ ಸ್ವಲ್ಪ ಕಷ್ಟ ಆಗುತ್ತೆ. ಬಟ್ ಏನಂದ್ರೆ ಇನ್ ಫ್ಯೂಚರ್ ಅಲ್ಲಿ ಮೆಟ್ರೋ ಬರೋದ್ರಿಂದ ಅದೊಂದು ಅಡ್ವಾಂಟೇಜ್ ಇದೆ. ಅದಕ್ಕೋಸ್ಕರ ನಾವು ವೇಟ್ ಮಾಡ್ತಾ ಇದ್ದೀವಿ. ಖಂಡಿತ ಸರ್. ಒಟ್ಟಾರೆ ಹೆಗಡೆ ನಗರ, ಥಣಿಸಂದ್ರದ ಮಾರ್ಗವಾಗಿ ಬರುವ ಜನ ಜಿಕೆವಿಕೆ ಜಂಕ್ಷನ್ಗೆ ಬರದೆ ಮುಂದೆ ಫ್ಲೈಓವರ್ ಮೂಲಕ ಮೇಖ್ರಿ ಸರ್ಕಲ್ ಕಡೆ ಪ್ರಯಾಣ ಮಾಡಬಹುದು. ಸರ್ವಿಸ್ ರಸ್ತೆಯಲ್ಲಿ ಹೋಗುವವರಿಗೆ ಪರ್ಯಾಯ ಮಾರ್ಗ ಇಲ್ಲ. ಕಾಮಗಾರಿ ನಡೆಯುತ್ತಿರುವ ಜಾಗದಲ್ಲೇ ಹೋಗಬೇಕಾಗುತ್ತೆ. ಹೀಗಾಗಿ BMRCL ಎಷ್ಟು ಬೇಗ ಮೆಟ್ರೋ ಕಾಮಗಾರಿ ಮುಗಿಸುತ್ತೆ ಅನ್ನೋದನ್ನ ಕಾದು ನೋಡಬೇಕಿದೆ. ಲೋಕೇಶ್, ಪಬ್ಲಿಕ್ ಟಿವಿ, ಬೆಂಗಳೂರು.